ಒಂದು ಚಿಕ್ಕ ಹಳ್ಳಿಯಲ್ಲಿ ಜನರು ತುಂಬಾ ಬೆರಗು ಹಿಡಿದಿದ್ದರು. ಏಕೆಂದರೆ ಪ್ರತಿಯೊಂದು ಮನೆಗಿಂತಲೂ ಬೆಣ್ಣೆ ಕಾಣೆಯಾಗುತ್ತಿತ್ತು. ಎಲ್ಲರೂ ಈ ಕಳ್ಳಬೆಕ್ಕು ಎಂದು ಒಂದು ಕರಿದ ಬಣ್ಣದ ಹರಿದು ಹೋದ ಬಟ್ಟೆ ಹಾಕಿಕೊಂಡಿರುವ ಬೆಕ್ಕನ್ನು ತೋರಿಸುತ್ತಿದ್ದರು. ಆ ಬೆಕ್ಕು ಯಾವಾಗಲೂ ಮುಡೆ ತಗ್ಗಿಸಿಕೊಂಡು ಕಣ್ಣೀರಿನಲ್ಲಿ ಮುಳುಗಿಕೊಂಡಂತೆ ನಡೆಯುತ್ತಿತ್ತು. ಯಾರಾದರೂ ಬೆಣ್ಣೆ ಕಾಣೆಯಾಗಿದೆ ಎಂದರೆ ಬೆಕ್ಕಿನ ಕಡೆ ಬೆರಳು ತೋರಿಸುತ್ತಿದ್ದರು. ಆದರೆ ಯಾರಿಗೂ ಗೊತ್ತಿರಲಿಲ್ಲ, ಆ ಬೆಕ್ಕು ನಿಜವಾಗಿಯೂ ಕಳ್ಳ ಅಲ್ಲ. ಆ ಬೆಕ್ಕು ಬೆಣ್ಣೆಯನ್ನು ಕದಿಯುತ್ತಿತ್ತು. ಆದರೆ ಅದಕ್ಕೆ ಒಂದು ಒಳ್ಳೆಯ ರಹಸ್ಯ ಕಾರಣ. ಹಳ್ಳಿಯ ಹತ್ತಿರದ ಕಾಡಿನಲ್ಲಿ ಒಂದು ಗಾಯಗೊಂಡ ಚಿಕ್ಕ ಹಕ್ಕಿಯಿತ್ತು. ಅದು ಹಾರಲಾರದೆ ಕುಳಿತಿತ್ತು. ಹಕ್ಕಿಗೆ ವೈದ್ಯರೂ ಇಲ್ಲ, ಔಷಧಿಯೂ ಇಲ್ಲ. ಆದರೆ ಬೆಕ್ಕಿಗೆ ಗೊತ್ತು, ಹಕ್ಕಿಯ ಗಾಯವನ್ನು ಗುಣಪಡಿಸಲು ಬೆಣ್ಣೆ ಒಂದು ಔಷಧಿ. ಆದದರಿಂದ ಬೆಕ್ಕು ದಿನರಾತ್ರಿ ಹಳ್ಳಿಯಿಂದ ಸ್ವಲ್ಪ ಸ್ವಲ್ಪ ಬೆಣ್ಣೆ ತಂದು ಹಕ್ಕಿಯ ಗಾಯದ ಮೇಲೆ ಹಚ್ಚುತ್ತಿತ್ತು. ಹಕ್ಕಿ ದಿನದಿಂದ ದಿನಕ್ಕೆ ಚೇತರಿಸುತ್ತಿತ್ತು. ಹಳ್ಳಿಯವರು ಬೆಕ್ಕನ್ನು ಕಳ್ಳನೆಂದು ಬೈದು ಓಡಿಸುತ್ತಿದ್ದರು. ಆದರೆ ಬೆಕ್ಕು ಏನೂ ಹೇಳದೆ ತಾಳ್ಮೆಯಿಂದ ತನ್ನ ಕೆಲಸ ಮಾಡುತ್ತಿತ್ತು. ಅದು ಯಾವಾಗಲೂ ಬೇಸರದಿಂದ ಕಾಣಿಸಿಕೊಳ್ಳುತ್ತಿದ್ದದ್ದು ಜನರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದರಿಂದ. ಒಂದು ದಿನ ಆ ಹಕ್ಕಿ ಸಂಪೂರ್ಣವಾಗಿ ಚೇತರಿಸಿಕೊಂಡು ಆಕಾಶಕ್ಕೆ ಹಾರಿತು. ಹಕ್ಕಿ ಹಳ್ಳಿಯ ಮೇಲೆ ಹಾರಾಡುತ್ತಾ ಜನರಿಗೆ